ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಶೈನ್ ಕ್ರಿಯೇಷನ್. ಇವತ್ತು ನಾನು ಲೇಸ್ಗೆ ಒಂದು ಬ್ರೈಡಲ್ ಕ್ರೋಶಾ ಕುಚ್ಚನ್ನ ಹೇಳ್ಕೊಡ್ತಾ ಇದ್ದೀನಿ. ನೀವು ಸೀರೆಗೆ ಹಾಕ್ಕೊಳ್ಳಿ. ಮೊದಲಿಗೆ ನಾನು ಲಾಕ್ನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 4 ಚೈನ್ನ ಹಾಕ್ಕೊತಾ ಇದ್ದೀನಿ. ನಾನು ಇದಕ್ಕೆ 8 ಎಳೆ ದಾರನ ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ 6 ಎಳೆ ಬೇಕಂದ್ರೂ ತೊಗೊಬೋದು. ನಾನು ಸ್ವಲ್ಪ ತಿಕ್ಕಾಗಿ ಕಾಣಲಿ ಅಂದ್ಬಿಟ್ಟು 8 ಎಳೆ ತೊಗೊಂಡಿದ್ದೀನಿ. ಅದಾದಮೇಲೆ 4 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡಿಕೊಂಡೆ. ಮತ್ತು ಇನ್ನೂ ಒಂದು ಸಲ 4 ಚೈನ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊತಾ ಇದ್ದೀನಿ. ಫಸ್ಟು 2 ಟೈಮ್ಸು ನೀವು 4 ಚೈನ್ನ ತೊಗೊಬೇಕು. ಅದಾದಮೇಲೆ ಇಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಬೀಡನ್ನ ನಾನು ತೊಗೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ಬೀಡ್ ಬೇಕು ಅದನ್ನು ತೊಗೊಬೋದು. ನೀವು ಫ್ಲವರ್ ಬೀಡು ಇಲ್ಲ ರೌಂಡಲ್ಲಿ ಫ್ಲವರ್ ಬರುತ್ತಲ್ಲ ಆ ರೀತಿ ಯಾವ ಬೇಕೂ ತೊಗೊಬೋದು. ನಾನು ಈ ರೀತಿ ತೊಗೊಂಡಿದ್ದೀನಿ. ಇದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಫ್ರೆಂಡ್ಸ್. ಧಾರೆ ಸೀರೆ, ರಿಸೆಪ್ಷನ್ ಸೀರೆ, ಯಾವ ಸೀರೆಗಾದರೂ ನೀವು ಈ ಥರ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಬೀಡನ್ನ ಹಾಕ್ಕೊಂಡು ನಾನು ಬೀಡ್ ಲಾಕ್ನ ಮಾಡಿಕೊಂಡೆ. ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡಿಕೊಂಡು ಈಗ ಮತ್ತೆ 4 ಚೈನ್ನ ಹಾಕ್ಕೊತಾ ಇದ್ದೀನಿ. ನಾನು 3, 4 ಹಾಕ್ಕೊಂಡು ಮತ್ತೆ ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀವು ಹಾಕ್ಕೊಳ್ಳಿ. ಈ ರೀತಿ ಲಾಕ್ನ ಮಾಡ್ಕೊಳ್ಳಿ. ಮತ್ತು ಇವಾಗ ನಾನು ಮತ್ತೆ 4 ಚೈನ್ನ ಹಾಕ್ಕೊಂಡು ಅದನ್ನು ಅಷ್ಟೇ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೊತಾ ಇದ್ದೀನಿ. ಈ ಸ್ಟೆಪ್ಪಲ್ಲಿ ನಾನು 3 ಸಲ 4 ಚೈನ್ನ ತೊಗೊಂಡಿದ್ದೀನಿ. ಸೆಕೆಂಡು 3 ಸಲ 4 ಚೈನ್ನ ತೊಗೊಂಡಿದ್ದೀನಿ. ಮೊದಲಿಗೆ ನಾನು 2 ಸಲ 4 ಚೈನ್ನ ತೊಗೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೆ. ಇವಾಗ 3 ಚೈನ್ನ ತೊಗೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 3 ಸಲ 4 ಚೈನ್ನ ತೊಗೊಂಡು ಒಂದು ಬೀಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ನೆಕ್ಸ್ಟ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. 3 ಸಲ ಚೈನ್ ಬರಬೇಕು. 2, 3 ಸಲ ಆದಮೇಲೆ ಈಗ ಮತ್ತೆ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿಗೆ ನಾನು ಇದನ್ನು ಎಂಡ್ ಮಾಡ್ತಾಯಿದ್ದೀನಿ. ನೀವು ಸೀರೆ ಲಾಸ್ಟಲ್ಲಿ ಈ ರೀತಿ ಎಂಡ್ ಮಾಡ್ಕೊಳ್ಳಿ. ನಾನು ಇದರಲ್ಲಿ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಲ್ಲೂ ಅಷ್ಟೇ, ಇಲ್ಲೂ 4 ಚೈನು 2 ಸಲ ತೊಗೊತಾ ಇದ್ದೀನಿ. ನಾನು ಲಾಸ್ಟ್ ಎಂಡ್ ಮಾಡ್ತಾಯಿದ್ದೀನಲ್ವ ಅದಕ್ಕೆ ನಾನು 2 ಸಲ ತೊಗೊತಾ ಇದ್ದೀನಿ. ನೀವು ಸೀರೆಯಲ್ಲಿ ಲಾಸ್ಟ್ ಎಂಡಿಂಗಲ್ಲಿ ಈ ರೀತಿ ತೊಗೊಳ್ಳಿ. ನೋಡಿ ಈ ರೀತಿ ಲಾಕ್ ಆದಮೇಲೆ ನಾನು ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ ನಿಮಗೆ. ನೀವು ಸೀರೆ ಲಾಸ್ಟಲ್ಲಿ ಈ ರೀತಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಸೀರೆ ಪೂರ್ತಿ. ಅದಾದಮೇಲೆ 1, 2 ಚೈನ್ನ ತಗೊಂಡು ಈ ರೀತಿ ಎಂಡ್ ಮಾಡ್ತಾಯಿದ್ದೀನಿ. ಈ ರೀತಿ ದಾರನ ಮೇಲೆ ತಂದರೆ ಕಟ್ ಮಾಡಿಕೊಂಡು ಅದು ಲಾಕ್ ಆಗುತ್ತೆ. ಅದಾದಮೇಲೆ ಸೆಕೆಂಡ್ ಸ್ಟೆಪ್ಪು ನಾನು ಇದೇ ಕಲರ್ ದಾರನ ತಗೊಂಡಿದ್ದೀನಿ. ಇಲ್ಲಿ ನಾನು ಫಸ್ಟು ಲಾಕ್ ಏನು ಮಾಡಿದ್ದೆ ಆ ಲಾಕ್ ಒಳಗಡೆನೇ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ ಇಲ್ಲೂ 4 ಚೈನ್ ತೊಗೊತಾ ಇದ್ದೀನಿ ನಾನು. 4 ಚೈನ್ ಆದಮೇಲೆ ಈ ಚೈನ್ ಲಾಕ್ ಏನು ಮಾಡಿದ್ವಿ ಆ ಲಾಕ್ ಒಳಗಡೆ ದಾರನ ತಂದು ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಸೂಜಿ ಮೇಲೆ 2 ಸಲ ದಾರ ತಗೊಂಡು ನೋಡಿ ಫ್ರೆಂಡ್ಸ್ ಈ ರೀತಿ ಬೀಡ್ ಹಿಂದೆ ಒಂದು ದಾರ ಬಂದಿರುತ್ತೆ ನಿಮಗೆ. ಆ ದಾರದ ಒಳಗಡೆಯಿಂದ ನೀವು ದಾರನ ತರಬೇಕು. ನೋಡಿ ಈ ರೀತಿ ಸ್ವಲ್ಪ ಬೀಡ್ ಸೈಡಿಂದ ನೀವು ಈ ರೀತಿ ದಾರನ ತಗೊಂಡ್ರೆ 4 ದಾರ ಆಗುತ್ತೆ ನಿಮಗೆ. 4 ದಾರದಲ್ಲಿ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಈ ರೀತಿ ಮಾಡಿದಾಗ ಅದು ಟ್ರಿಬಲ್ ಕ್ರೋಶೆಡ್ ಆಗುತ್ತೆ. ಇವಾಗ ನಾನು ಒಂದು ಸ್ಮಾಲ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ, ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಈ ರೀತಿ ಸ್ಮಾಲ್ ಬೀಡನ್ನ ಸೇರಿಸ್ಕೊಂಡು ಮತ್ತೆ ಟ್ರಿಬಲ್ ಕ್ರೋಶೆಡ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೂಜಿ ಮೇಲೆ 2 ಸಲ ದಾರ ತಗೊಂಡು ಅದೇ ಗ್ಯಾಪಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ಆರ್ಚ್ ಪೂರ್ತಿ ನಿಮಗೆ ಇದೇ ರೀತಿ ಬರುತ್ತೆ ಫ್ರೆಂಡ್ಸ್. ಮತ್ತೆ ಇನ್ನೊಂದು ಬೀಡನ್ನ ಆ್ಯಡ್ ಮಾಡಿಕೊಂಡೆ. ಆ್ಯಡ್ ಆದಮೇಲೆ ಮತ್ತೆ ಇನ್ನೊಂದು ಟ್ರಿಬಲ್ ಕ್ರೋಶೆಡ್ನ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಡಬಲ್ ಕ್ರೋಶೆಡ್ನು ಮಾಡ್ಕೊಬೋದು ಫ್ರೆಂಡ್ಸ್. ನಾನು ಸ್ವಲ್ಪ ಗ್ರ್ಯಾಂಡಾಗಿ ಕಾಣಲಿ ಬ್ರೈಡಲ್ ಆಗಿ ಅಂದ್ಬಿಟ್ಟು ಟ್ರಿಬಲ್ ಕ್ರೋಶೆಡ್ನ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಕಾಣುತ್ತೆ. ಮತ್ತೆ ಇನ್ನೊಂದು ಬೀಡನ್ನ ಆ್ಯಡ್ ಮಾಡಿಕೊಂಡೆ. ಇನ್ನೊಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಇದೇ ರೀತಿ ಆರ್ಚ್ ಪೂರ್ತಿ ನಾನು ಕಂಪ್ಲೀಟ್ ಮಾಡ್ಕೊತೀನಿ.
ಪೂರ್ತಿ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಪೂರ್ತಿ ಕಂಪ್ಲೀಟ್ ಆದಮೇಲೆ ನೋಡಿ ಫ್ರೆಂಡ್ಸ್, ಪೂರ್ತಿ ಕಂಪ್ಲೀಟ್ ಆಗಿದೆ. ನನಗೆ ಇಲ್ಲಿ 10 ಆರ್ಚ್ ಹಿಡ್ದಿದೆ, 9 ಬೀಡ್ ಹಿಡ್ದಿದೆ. ನಿಮಗೆ ನಿಮ್ಮದು ಬೀಡು ಏನು ಸೈಜ್ ಇರುತ್ತೆ ಆ ಸೈಜ್ಗೆ ನೀವು ಹಾಕ್ಕೊಬೇಕು. ಅದಾದಮೇಲೆ ಲಾಕ್ ಮೇಲೇ ಲಾಕ್ನ ಮಾಡಿಕೊಂಡೆ. ಫಸ್ಟ್ ಚೈನ್ ಲಾಕ್ ಏನಿದೆ ಅದ್ರ ಮೇಲೆ ಲಾಕ್ನ ಮಾಡಿಕೊಂಡೆ. ನೋಡಿ ಈ ರೀತಿ ಕಾಣಿಸ್ತಿದೆ. ನನಗೆ 9 ಬೀಡಾಗಿದೆ. ಅದಾದಮೇಲೆ 10 ಚೈನ್ ಆಗಿದೆ, 10 ಕ್ವಾಡ್ರಬಲ್ ಕ್ರೋಶ ಆಗಿದೆ. ಮತ್ತೆ ಚೈನ್ನ ಹಾಕ್ಕೊಂಡು ನಾನು ಎಲ್ಲಿಗೆ ಬರುತ್ತೆ ಅಂದರೆ ಲಾಕ್ ಇತ್ತಲ್ಲ ಆ ಲಾಕ್ ಮೇಲೇ ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿ ಆರ್ಚು ನಿಮಗೆ ಕಾಣುತ್ತೆ. ಅದಾದಮೇಲೆ ಮತ್ತೆ ನಾನು ಇಲ್ಲಿ ಸೇಮ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಟ್ರಿಬಲ್ ಕ್ರೋಶೆಟ್. ಈಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತೀನಿ. ಸೀರೆ ಪೂರ್ತಿ ನೆಕ್ಸ್ಟ್ ಸ್ಟೆಪ್ ನಿಮಗೆ ಇದೇ ರೀತಿ ಬರುತ್ತೆ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸೊಬ್ಬರು ಯಾರು ನೋಡ್ತಿದ್ದೀರಾ ಅವರು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿಮಗೆ ಬೀಡ್ ಬೇಡ ಅಂದ್ರೂ ಹಾಕೊಬೋದು ಫ್ರೆಂಡ್ಸ್. ನಾನೊಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂದ್ಬಿಟ್ಟು ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಬೀಡ್ ಬೇಡ ಅಂದ್ರೂ ಬರೀ ಆರ್ಚ್ ಅಷ್ಟೇ ನೀವು ಮಾಡ್ಕೊಂಡು ಹೋಗ್ಬೋದು. ನಿಮಗೆ 6 ಎಳೆ ಬೇಕು ಅಂದ್ರೂ ನೀವು ತೊಗೊಂಡೋಗ್ಬೋದು. ಮತ್ತು ಬಿಗಿನರ್ಸ್ ಯಾರಿದ್ದೀರಾ ಅವರು ಈ ಡಿಸೈನ್ನ ಹಾಕೊಬೋದು. ಬ್ರೈಡಲ್ ಲುಕ್ ಕೇಳ್ತಾರೆ ಕೆಲವೊಬ್ಬರು, ಅಂಥವರು ಈ ಡಿಸೈನ್ನ ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಬಿಗಿನರ್ಸ್ ಆಗಿದ್ದರೆ 6 ಎಳೆ ದಾರನೇ ತೊಗೊಂಡು ಹಾಕಿ ಫ್ರೆಂಡ್ಸ್. 8 ಎಳೆ ದಾರ ನಿಮಗೆ ರಿಸ್ಕ್ ಆಗ್ಬೋದು ದಾರ ತೆಗೆಯುವಾಗ, ಇದು ಮಾಡುವಾಗ. ಅದಕ್ಕೆ ನೀವು 6 ಎಳೆನೇ ತೊಗೊಳ್ಳಿ. 6 ಎಳೆ ತೊಗೊಂಡು ಫಸ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಆಮೇಲೆ 8 ಎಳೆ ಹಾಕ್ಕೊಂಡು ಮಾಡ್ಕೊಳ್ಳಿ. ನಾನು ಇದೇ ರೀತಿ ಕಂಟಿನ್ಯೂ ಮಾಡಿಕೊಂಡು ಹೋಗ್ತೀನಿ. ನೋಡಿ ಸ್ವಲ್ಪ ಇದಾಗಿಬಿಟ್ರೂ ಈ ರೀತಿ ದಾರ ಇದಾಗುತ್ತೆ. ಪೂರ್ತಿ ನಾನು ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಪೂರ್ತಿ ಆದಮೇಲೆ ಸೇಮ್ ಕಂಟಿನ್ಯೂ ಮಾಡಿಕೊಂಡು ಹೋಗ್ತೀನಿ. ನೀವು ಸೀರೆಗೂ ಅಷ್ಟೇ ಸೇಮ್ ಕಂಟಿನ್ಯೂ ಮಾಡಿಕೊಂಡು ಹಾಕ್ಕೊಬೇಕು. ಅದಾದಮೇಲೆ ಕುಚ್ಚೆಲ್ಲ ಯಾವ ರೀತಿ ಕಟ್ಟೋದು ಅಂತ ತೋರಿಸ್ತೀನಿ. ನೋಡಿ ನನಗೆ ಈ ರೀತಿ ಫೈನಲ್ ಲುಕ್ ಬಂದಿದೆ. ಇಲ್ಲಿ ನಾನು ಕುಚ್ಚಾಕಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ. ನಾನು ನೋಡಿ ಫ್ರೆಂಡ್ಸ್ ಈ ರೀತಿ ಕಾಣುತ್ತೆ. ನಾನು ಇಲ್ಲಿ ಗ್ರೀನ್ ಕಲರು ಪ್ಯಾರೆಟ್ ಗ್ರೀನಲ್ಲಿ ಕುಚ್ಚನ್ನ ಕೊಟ್ಟಿದ್ದೀನಿ. ನಿಮ್ಮದು ಸೀರೆ ಕಲರು ಯಾವ ಕಲರ್ ಇರುತ್ತೆ ಅದರಲ್ಲಿ ನೀವು ಕೊಡ್ಬೋದು. ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಈಸಿಯಾಗಿದೆ ಡಿಸೈನು, ತುಂಬ ಚೆನ್ನಾಗೂ ಇದೆ. ನೀವು ಬಿಗಿನರ್ಸ್ ಆಗಿದ್ದರೂ ಈ ಡಿಸೈನ್ನ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಮತ್ತು ಬೇಗನೆ ಹಾಕ್ಬೋದು, ಬ್ರೈಡಲ್ ಕುಚ್ಚನ್ನ ಬೇಗನೆ ಹಾಕಿ ನೀವು ಇದು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.